ನಮಸ್ತೆ ವೀಕ್ಷಕರೇ, ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ನಾಡಿನ ಸಮಸ್ತ ವೀಕ್ಷಕರಿಗೆ ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಇದೀಗ ಇಂದಿನ ಮುಖ್ಯಾಂಶಗಳು. ಹಾಸನಾಂಬ ದೇವಿ ವಿಐಪಿಗಳ ಸ್ವತ್ತಲ್ಲ, ಈ ಬಾರಿ ಸಾರ್ವಜನಿಕರಿಗೆ ಹೆಚ್ಚು ಅವಕಾಶ ಮಾಡಿಕೊಡಲಾಯಿತು. ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ. ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವ ಮೂಲಕ ಹಾಸನ ಜಿಲ್ಲೆ ಹಾಗೂ ಜನತೆಗೆ ಘನತೆ ಗೌರವ ಹೆಚ್ಚಾಗಿದೆ. ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ. ಹಾಸನಾಂಬ ದೇವಿ ದರ್ಶನೋತ್ಸವ ಅಭೂತಪೂರ್ವ ಯಶಸ್ಸು ಕಂಡಿದ್ದು ದೇವಾಲಯದ ಇತಿಹಾಸದಲ್ಲಿ ಹೊಸ ದಾಖಲೆಯನ್ನ ನಿರ್ಮಿಸಿದೆ. ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ. ವಾರ್ತೆಗಳ ವಿವರ. ಈ ಬಾರಿ ಹಾಸನಾಂಬೆ ದೇವಿ ದರ್ಶನವು ಅತ್ಯಂತ ಸುಗಮವಾಗಿ ನಡೆದಿದ್ದು ಭಕ್ತರು ಯಾವುದೇ ನೂಕುನುಗ್ಗಲು ಇಲ್ಲದೆ ದೇವಿ ದರ್ಶನ ಮಾಡಿರುವುದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಸಂತೋಷ ವ್ಯಕ್ತಪಡಿಸಿದರು. ಹಾಸನಾಂಬೆ ದೇವಿ ದರ್ಶನದ ಕೊನೆಯ ದಿನದಂದು ಮಾತನಾಡಿ, ರಾತ್ರಿ ಬಂದವರಿಗೆ ಬೆಳಿಗ್ಗೆ ದರ್ಶನ ವ್ಯವಸ್ಥೆ ಮಾಡಿದ್ದೇವೆ. ಇವತ್ತು ಸಾಲಿನಲ್ಲಿ ನಿಂತಿರುವವರಲ್ಲಿ 80% ಮಂದಿ ಹಾಸನ ಜಿಲ್ಲೆಯವರೇ ಆಗಿದ್ದಾರೆ. ಈ ಬಾರಿಯ ಹಾಸನಾಂಬೆ ದರ್ಶನದಲ್ಲಿ ಗಣ್ಯರಿಗೆ ಸೀಮಿತ ಅವಕಾಶ ನೀಡಲಾಗಿದ್ದು ಸಾಮಾನ್ಯ ಭಕ್ತರಿಗೆ ಮೊದಲ ಆದ್ಯತೆ ನೀಡಲಾಗಿದೆ. ಈ ಬಾರಿ ಯಾರಿಗೂ ವಿಐಪಿ ಪ್ರೋಟೋಕಾಲ್ ಸೌಲಭ್ಯ ಹೆಚ್ಚಿಸದೆ ಸಾರ್ವಜನಿಕರ ಸಮಯಕ್ಕೆ ಹೆಚ್ಚು ಆದ್ಯತೆ ನೀಡಲಾಗಿದೆ. ದೇವಿ ಯಾರೊಬ್ಬರ ಸ್ವತ್ತಲ್ಲ, ಎಲ್ಲರಿಗೂ ಸೇರಿದವಳು. ದೇವರ ದರ್ಶನಕ್ಕೂ ವಿಐಪಿ ಸಂಸ್ಕೃತಿ ತೋರಿಸಿಕೊಳ್ಳುವುದು ಒಳ್ಳೆಯ ಬೆಳವಣಿಗೆಯಲ್ಲ. ಹಾಸನ ಜಿಲ್ಲೆಯಲ್ಲಿ ಭಕ್ತರ ಅನುಕೂಲಕ್ಕಾಗಿ ನೀರು, ಶೌಚಾಲಯ, ಮಳೆಗಿಂತ ರಕ್ಷಣೆ ಸೇರಿದಂತೆ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಈ ಬಾರಿ ದೇವಾಲಯದ ವ್ಯವಸ್ಥೆ ಅತ್ಯುತ್ತಮವಾಗಿದ್ದು ಜನರು ಖುಷಿಯಾಗಿ ವಾಪಸ್ಸಾಗಿದ್ದಾರೆ. ಇದು ಹಾಸನ ಜಿಲ್ಲೆಯ ಗೌರವವನ್ನು ಹೆಚ್ಚಿಸಿದೆ. ಮುಖ್ಯಮಂತ್ರಿಗಳು ಬಂದಾಗಲೂ ಸಾರ್ವಜನಿಕರ ದರ್ಶನಕ್ಕೆ ತಡೆ ಮಾಡದೆ ಅವಕಾಶ ನೀಡಿದ್ದೇವೆ. ಎಲ್ಲ ಶಾಸಕರು, ಸಂಸದರು ಹಾಗೂ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಸಹಕಾರ ನೀಡಿದ್ದಾರೆ. 85% ಸರ್ಕಾರಿ ನೌಕರರು ನಿಯಮ ಪಾಲನೆ ಮಾಡಿದ್ದಾರೆ. ಎನ್ಸಿಸಿ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಎಲ್ಲರೂ ಹಾಸನದ ಕೀರ್ತಿಗೆ ಕೆಲಸ ಮಾಡಿದ್ದಾರೆ ಎಂದು ಹೇಳಿದರು. ಹಾಸನ ಜಿಲ್ಲೆಯ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಹಬ್ಬ ನಿಮಗೆ, ನಿಮ್ಮ ಕುಟುಂಬಕ್ಕೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ತರಲಿ ಮತ್ತು ನಿಮ್ಮ ಕನಸುಗಳು ನನಸಾಗಲಿ. ನಿಮ್ಮ ಮಕ್ಕಳಿಗೆ ಉಜ್ವಲ ಭವಿಷ್ಯ ಲಭಿಸಲಿ ಅಂತ ಈ ಹಬ್ಬದ ಸಂದರ್ಭದಲ್ಲಿ ಶುಭವನ್ನು ಕೋರಲಿಕ್ಕೆ ಬಯಸ್ತೇನೆ. ಕೊನೆಯ ದಿನದ ದರ್ಶನ ನಡೆದಿದೆ. ರಾತ್ರಿ ದರ್ಶನಕ್ಕೆ ಅವಕಾಶ ಇರಲಿಲ್ಲ. ದೀಪಾವಳಿ ಪ್ರಯುಕ್ತ ವಿಶೇಷ ಪೂಜೆ ಆದರೂ ಕೂಡ ರಾತ್ರಿ ಒಂದು 10-15 ಸಾವಿರ ಜನ ರಾತ್ರಿ ಬಂದು ಸಾಲಿನಲ್ಲಿ ನಿಂತು ಅವ್ರಿಗೆಲ್ಲರಿಗೂ ಬೆಳಿಗ್ಗೆ ದರ್ಶನ ಆಗಿದೆ. ಸೊ ಅವೆಲ್ಲ ರಾತ್ರಿ ಬಂದವ್ರಿಗೂ ಬೆಳಿಗ್ಗೆ ದರ್ಶನ ಆಗಿದ್ದರಿಂದ ಈಗನೂ ಕೂಡ ಇನ್ನೂ ಸಾವಿರಾರು ಜನ ಸಾಲಿನಲ್ಲಿದ್ದಾರೆ. ಭಾಳ ಸಂತೋಷದ ವಿಷಯ ಅಂದರೆ ಇವತ್ತು ಬಂದಿರೋರ ಪೈಕಿ 80% ಹಾಸನ ಜಿಲ್ಲೆಯವರಿದ್ದಾರೆ. ಅವ್ರದ್ದು ಒಂದು ವಾಡಿಕೆ ಕೊನೆಯ ದಿನ ದರ್ಶನ ಮಾಡುವಂಥದ್ದು. ಆ ಕಾರಣಕ್ಕಾಗಿ ಈ ಜಿಲ್ಲೆ ಎಲ್ಲ ತಾಲೂಕುಗಳಿಂದ ಹೆಚ್ಚಾಗಿ ಬಂದಿರೋ, ಇಲ್ಲಿ ಏನು ನೋಡ್ತಾ ಇದ್ದೀರಾ 80% ಹಾಸನದವ್ರು ಇದ್ದಾರೆ. ಭಾಳ ಸಂತೋಷ. ಒಟ್ಟಾರೆ ಈ ಬಾರಿ ಭಾಳ ಸುಗಮವಾಗಿ, ಸುಲಲಿತವಾಗಿ ದರ್ಶನ ಆಗಿದೆ. ಹಿಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಈ ಬಾರಿ ಕಾಮನ್ ಜನಗಳಿಗೆ ಅಂದರೆ ಶ್ರೀಸಾಮಾನ್ಯರಿಗೆ, ಸಾರ್ವಜನಿಕರಿಗೆ ನಂಬರ್ 1 ಪ್ರಯಾರಿಟಿ ಕೊಟ್ಟಿದ್ದೇವೆ. ಹೋದ ಬಾರಿ ಎಲ್ಲ ಕಾಮನ್ ಜನ, ಪಬ್ಲಿಕ್ ಅಂದರೆ ಕೊನೆಯ ಪ್ರಯಾರಿಟಿಯಲ್ಲಿ ನಿಲ್ಲಿಸಿ ಅವ್ರನ್ನ ಸೈಡಿಗೆ ತಳ್ಳಿ ಅವರು ಕಷ್ಟಪಟ್ಟು ಎದ್ದು ಬಿದ್ದು ದೇವಿಗೆ ಕೈ ಮುಗಿದು ಹೋದರೆ ಸಾಕಾಗಬೇಕಾಗಿತ್ತು. ಆ ಒಂದು ಪರಿಸ್ಥಿತಿ ಇದ್ದಿದ್ದು ಈ ವರ್ಷ ನಂಬರ್ 1 ಪ್ರಯಾರಿಟಿ ಸಾರ್ವಜನಿಕರಿಗೆ ಕೊಟ್ಟಿದ್ದೇವೆ. ಗಣ್ಯ ವ್ಯಕ್ತಿಗಳಿಗೂ ಅವಕಾಶ ಮಾಡಿದ್ದೇವೆ, ಆದರೆ ಅವರಿಗೆ ಲಿಮಿಟೆಡ್ ಆಗಿ ಟೈಮ್ ಕೊಟ್ಟು, ಜೊತೆಗೆ ಗಣ್ಯ ವ್ಯಕ್ತಿಗಳ ಹೆಸರಿನಲ್ಲಿ ಆಗ್ತಾ ಇದ್ದ ದುರುಪಯೋಗಗಳಿಗೆ ಕಡಿವಾಣ ಹಾಕಿ ಅವ್ರಿಗೂ ಅವಕಾಶ ಮಾಡಿಕೊಟ್ಟು ಗಣ್ಯ ವ್ಯಕ್ತಿಗಳಿಗೆ. ಆದರೆ ನಂಬರ್ 1 ಪ್ರಯಾರಿಟಿ ಜನರಲ್ ಪಬ್ಲಿಕ್ಕಿಗೆ ಕೊಟ್ಟಿದ್ದರಿಂದ ಈ ವರ್ಷ ಜನ ನೂಕುನುಗ್ಗಲು, ಜನ ಟೈಮು ವೆಯ್ಟ್ ಮಾಡಿದರೂ ಕೂಡ ನೂಕುನುಗ್ಗಲು ಇಲ್ಲದೆ ದರ್ಶನ ಆಗಿದೆ. ಬಂದವರಿಗೆ ನೀರಾಗಲಿ, ಟಾಯ್ಲೆಟ್ ಫೆಸಿಲಿಟಿ ಚೆನ್ನಾಗಿ ಕೊಟ್ಟಿದ್ದೇವೆ. ದಿನ ಮಳೆ ಬಂದರೂ ಕೂಡ ಮಳೆಯಲ್ಲಿ ನೆನೆಯದಂಗೆ ಅವ್ರಿಗೆ ವ್ಯವಸ್ಥೆ ಮಾಡಿದ್ದೇವೆ. ಸೊ ಒಟ್ಟಾರೆ ಈ ಬಾರಿ ಚೆನ್ನಾಗಿ ಸಾರ್ವಜನಿಕರಿಗೆ ದರ್ಶನ ಆಗಿದೆ ಅನ್ನುವಂಥದ್ದು ನಮಗೂ ಸಂತೋಷದ ವಿಷಯ. ಮತ್ತು ಮುಖ್ಯವಾಗಿ ಹೊರ ಜಿಲ್ಲೆಗಳಿಂದ ಬಂದಂತಹ ಜನ, ಹೊರ ರಾಜ್ಯದಿಂದ ಬಂದಂತಹ ಜನ ಚೆನ್ನಾಗಿ ದರ್ಶನ ಪಡ್ಕೊಂಡು ಖುಷಿಯಾಗಿ ಹೋಗಿದ್ದಾರೆ, ಸಂತೋಷವಾಗಿ ಹೋಗಿದ್ದಾರೆ. ಅದರಿಂದ ಎಲ್ಲೋ ಒಂದು ಕಡೆ ಹಾಸನ ಜಿಲ್ಲೆಗೇ ಗೌರವ ಬಂದಿದೆ ಹೆಚ್ಚಾಗಿ ಅಂತ ನಾನು ಅಂದ್ಕೊಳ್ತೇನೆ. ಈ ವರ್ಷದ ಕಾರ್ಯಕ್ರಮ
ಹಾಸನದ ಜನತೆ ಮತ್ತು ಜಿಲ್ಲೆಯ ಕೀರ್ತಿಯನ್ನು ಇನ್ನೊಂದು ಸ್ವಲ್ಪ ಮೇಲಕ್ಕೆ ತೆಗೆದುಕೊಂಡು ಹೋಗಿ ಹಾಸನಕ್ಕೆ ಇಡೀ ರಾಜ್ಯದಲ್ಲಿ ಒಂದು ಗೌರವವನ್ನು ತಂದುಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಇದು ನಾವು ಈ ಬಾರಿ ಈ VIP ಪಾಸ್ಗಳು, ಪ್ರೋಟೋಕಾಲ್ ದರ್ಶನ ಇದಕ್ಕೆಲ್ಲ ಕಡಿವಾಣ ಹಾಕಿ ಆ ಸಮಯ ಹೆಚ್ಚಿಗೆ ಸಾರ್ವಜನಿಕರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದಾಗ ಇದನ್ನು ನಿಜವಾಗಿ ಇವರು ಮಾಡೋಕ್ಕೆ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ ಅಂತ ಮಾತಾಡಿದವರೇ ಹೆಚ್ಚು. ಆರಂಭ ಆಗಿ ಒಂದಿನ 2 ದಿನ ಕೂಡ ಅನೇಕರು ಹೆಂಗೆ ಮಾಡೋಕ್ಕಾಗುತ್ತೆ ಇದನ್ನು ನೋಡಿಬಿಡ್ತೀವಿ ನಾವು ಅಂತ ಕೂಡ ಹೇಳಿದರು. ಆದರೆ ಇವತ್ತು ಕೊನೆ ದಿನದ ದರ್ಶನ, ಕೊನೆ ಕ್ಷಣದವರೆಗೆ ನಾವೇನು ತೀರ್ಮಾನ ಮಾಡಿದ್ದೇವೆ ಅದನ್ನು ಚಾಚೂ ತಪ್ಪದೆ ಅನುಷ್ಠಾನ ಮಾಡಿ ನಮ್ಮದು ಏನು ಕಮಿಟ್ಮೆಂಟ್ ಇತ್ತು ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯ ಜನಕ್ಕೆ ನಂಬರ್ 1 ಅದನ್ನು ಇವತ್ತು ಈ ಬಾರಿ ಮಾಡಿ ತೋರಿಸಿದ್ದೇವೆ. ಜನ ಹೇಳೋದು ನಮ್ಮ ದೇವಿ ನಮಗೆ ಸಿಗ್ತು, ನಮಗೆ ವಾಪಸ್ ಸಿಕ್ತು ಅನ್ನೋ ಥರ ಮಾತು ಜನಗಳ ಬಾಯಲ್ಲಿ ಬಂದಿದೆ. ಹಾಗಂತೇಳಿ ನಾವು ಏನು ಬೇರೆ ಗಣ್ಯ ವ್ಯಕ್ತಿಗಳನ್ನ ಹೊರಗಡೆ ಇಟ್ಟಿಲ್ಲ, ಅವ್ರಿಗೂ ಅವಕಾಶ ಕೊಟ್ಟಿದ್ದೀವಿ. ಆದರೆ ಲಿಮಿಟೆಡ್ ಆಗಿ ಮಾಡಿ ಮೇಜರ್ ಪ್ರಯಾರಿಟಿ ಆದ್ಯತೆ ಹೆಚ್ಚಿನ ಅವಕಾಶ ಸಾರ್ವಜನಿಕರಿಗೆ ಕೊಟ್ಟಿದ್ದೀವಿ. ಯಾಕಂದರೆ ಇದು ಯಾರ ಸ್ವತ್ತಲ್ಲ, ದೇವಿ ಯಾರೋ VIP ಗಳ ಸ್ವತ್ತಲ್ಲ, ದೇವಿ ಎಲ್ಲರಿಗೂ ಸೇರಿದ್ದು. ನೀವು ಸಾರ್ವಜನಿಕರನ್ನು ಸೈಡಿಗೆ ತಳ್ಳಿಬಿಟ್ಟು ಅವ್ರಿಗೆ ಸಿಗಬೇಕಾಗಿರುವಂಥದ್ದನ್ನು ಇನ್ನೊಬ್ಬರು ಕಸ್ಕೊಳ್ಳೋದು ಇದು ದೈವಭಕ್ತಿ ಇರೋರು ಮಾಡುವಂಥ ಕೆಲಸ ಅಲ್ಲ. ಯಾರನ್ನ ದೇವಸ್ಥಾನಕ್ಕೆ ಬಂದರೆ ಒಬ್ಬ ಭಿಕ್ಷುಕನ ಥರ ಬಂದು ದೇವಿಗೆ ನಮಸ್ಕಾರ ಹಾಕಿ ಹೋದರೆ ಅವ್ರಿಗೆ ಒಳ್ಳೆಯದಾಗತ್ತೆ. ಪುರಾಣದಲ್ಲಿ ಇಂಥದ್ದು ಸಾವಿರಾರು ಉದಾಹರಣೆಗಳು ಇದ್ದಾವೆ. ಆದರೆ ಈಗ ಏನಾಗಿದೆ ಸಂಸ್ಕೃತಿ, ನಾನು VIP ಅಂತ ದೇವ್ರ ಮುಂದೆನೂ ತೋರಿಸ್ಕೊಳ್ಬೇಕು ಅಂತ ಅಂದರೆ ಕಾಲ ಇದು. ದೇವ್ರಿಗೆ ನೀವು VIP ಅಂತ ತೋರಿಸ್ಕೋಬೇಕಾ? ದೇವ್ರ ಮುಂದೆ ನೀವು ಭಿಕ್ಷುಕನ ಥರ ಬಂದರೆ ದೇವರು ಕೂಡ ನಿಮಗೆ ಅನುಗ್ರಹ ಕೊಡ್ತಾರೆ. ಅದು ಬಿಟ್ಟು ನೀವು ಹೊಟ್ಟೆ ತುಂಬಿದೋ ಥರ ಬಂದರೆ ದೇವ್ರು ನಿಮಗೆ ಯಾಕೆ ಅನುಗ್ರಹ ಕೊಡಬೇಕು? ಅಷ್ಟು ನಾವು ಯೋಚನೆ ಮಾಡದೆ ಎಲ್ಲ ಒಂದು ಕಡೆ ಸಾರ್ವಜನಿಕರನ್ನು ಬದಿಗೆ ಸರಿಸಿ ನಾವೇ ಅದನ್ನು ಅವಕಾಶ ಬಳಸ್ಕೊಳ್ಳೋದು ಸರಿಯಾದಂಥ ಅಲ್ಲ. ನಮ್ಮ ಪುರಾಣದಲ್ಲಿದೆ ದರಿದ್ರ ನಾರಾಯಣ ಅಂತ. ಅಂದರೆ ನಾರಾಯಣ ಯಾರು ದರಿದ್ರನ ಥರ ಇದ್ರೇ ನಾರಾಯಣ, ಅದನ್ನೇ ಇಷ್ಟಪಡೋದು ನಾರಾಯಣನೂ ಕೂಡ. ಆದರೆ ಅದನ್ನೆಲ್ಲ ನಮ್ಮ ಪುರಾಣವನ್ನು ನಾವೇ ಮರೆತು ಅಧಿಕಾರ ದುರುಪಯೋಗ ಆಗುವಂತಾಯಿತು. ಅದಕ್ಕೆ ಕಡಿವಾಣ ಹಾಕಿ ಸಾರ್ವಜನಿಕರಿಗೆ ಅವಕಾಶವನ್ನು ಮಾಡಿ ಕೊಟ್ಟಿದ್ದೇವೆ. ಸೊ ಅದರಲ್ಲೂ ಹಾಸನ ಜಿಲ್ಲೆಯವರಿಗೆ ಈ ಬಾರಿ ಮನಸ್ಸು ತುಂಬುವಷ್ಟು ದರ್ಶನಕ್ಕೆ ಅವಕಾಶ ಸಿಕ್ಕಿದೆ. ಇವತ್ತು ಕೂಡ ನೀವು ನೋಡಿದರೆ 80% ಹಾಸನ ಜಿಲ್ಲೆಯವರೇ ಕೊನೆ ದಿನ ದರ್ಶನಕ್ಕೆ ಬಂದಿದ್ದಾರೆ. ಸೊ ಇದರಿಂದ ಸ್ವಾಭಾವಿಕವಾಗಿ ದೇವಿ ನಮಗೆ ವಾಪಸ್ಸು ಸಿಗುತ್ತು ಅನ್ನುವಂತಹ ಭಾವನೆ ಇದೆ. ಈ ವರ್ಷ ಈವನ್ನು ಮುಖ್ಯಮಂತ್ರಿಗಳು ದರ್ಶನಕ್ಕೆ ಬಂದಾಗಲೂ ಕೂಡ ಯಾರಿಗೂ ದರ್ಶನ ನಿಲ್ಲಿಸಲಿಲ್ಲ ನಾವು. ಮುಖ್ಯಮಂತ್ರಿಗಳು ಒಳಗಡೆ ಇದ್ದಾಗ ಬಾಗಿಲು ಹಾಕೋದು ದೂರದ ಮಾತು, ಮುಖ್ಯಮಂತ್ರಿಗಳು ಒಳಗಡೆ ಇದ್ದರೂ ನಾವು ಹೊರಗಡೆ ಸಾರ್ವಜನಿಕರಿಗೆ ದರ್ಶನ ಮಾಡಿಸಿದ್ದೇವೆ. ಸೊ ಹಾಗಾಗಿ ಅವರು ಪ್ರೋಟೋಕಾಲ್ ವೆಹಿಕಲಲ್ಲೇ ಬಂದು ಸಹಕಾರ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಆಗಬೇಕಾದ್ರೆ ಜಿಲ್ಲೆಯ ಜನಪ್ರತಿನಿಧಿಗಳ ಸಹಕಾರ ಭಾಳ ಮುಖ್ಯ. ಎಲ್ಲ MLAಗಳು MP MLCಗಳು ಸಪೋರ್ಟ್ ಮಾಡಿದ್ದಾರೆ. ಅವರ ಸಪೋರ್ಟ್ ಇಲ್ಲದೆ ನಾವು ಇದನ್ನು ಮಾಡೋಕ್ಕಾಗ್ತಾ ಇರಲಿಲ್ಲ ಪ್ರಯೋಗ. ಮತ್ತು ಅಫಿಷಿಯಲ್ಸು ಕೂಡ ಸಿನ್ಸಿಯರಾಗಿ 95% ಅಫಿಷಿಯಲ್ಸು ನಮ್ಮ ಗೈಡ್ಲೈನ್ಸ್ ಪ್ರಕಾರನೇ ಕೆಲಸ ಮಾಡಿದ್ದಾರೆ. ಅವರು ಏನು ಅಲ್ಲಿ ಬೇರೆ ಥರ ಮಾಡೋಕ್ಕೆ ಹೋಗಿಲ್ಲ, ಅವರು ಸಹಕಾರ ಕೊಟ್ಟಿದ್ದಾರೆ. ಮತ್ತು ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ದಾರೆ. ಜೊತೆಗೆ NCCನವರು, ಸ್ಕೌಟ್ಸು, ಆಮೇಲೆ ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ಗಳು ಎಲ್ಲರೂ ಕೈ ಜೋಡಿಸಿದ್ರಿಂದ ಈ ಬಾರಿ ಹಾಸನ ಜಿಲ್ಲೆಗೆ ಒಂದು ಹೆಸರು ತರ್ತಕ್ಕಂಥ ರೀತಿಯಲ್ಲಿ, ಹಾಸನ ಜಿಲ್ಲೆಯ ಗೌರವವನ್ನು ಹೆಚ್ಚಿಸ್ತಕ್ಕಂಥ ರೀತಿಯಲ್ಲಿ ಹಾಸನಾಂಬ ದೇವಿ ದರ್ಶನ ಆಗಿದೆ. ಇದು ಭಾಳ ಸಂತೋಷದ ವಿಷಯ. ಹೋದ ವರ್ಷ 17,46,000 ಜನ ದರ್ಶನ ಮಾಡಿದರು. ಈ ವರ್ಷ ಸುಮಾರು 26 ಲಕ್ಷಕ್ಕೂ ಹೆಚ್ಚು ಜನ ದರ್ಶನ ಇನ್ನೂ ನಡೆದಿದೆ. 26 ಲಕ್ಷ ದಾಟಿದೆ. ಹಾಗೂ ಆದಾಯನೂ ಅಷ್ಟೇ. ಹೋದ ವರ್ಷ ಟಿಕೆಟಿಂದ 9,68,00,000 ಬಂದಿತ್ತು. ಈ ಬಾರಿ ಆಲ್ರೆಡಿ ಒಂದು 22 ಕೋಟಿ ಕ್ರಾಸ್ ಆಗಿದೆ. ಇನ್ನೂ ಹೆಚ್ಚಾಗುವಂಥದ್ದಿದೆ. ಮೋರ್ ದೆನ್ ಡಬಲ್ ಆಗಿದೆ. ಸೊ ಜನನೂ ಹೆಚ್ಚಿಗೆ ಬಂದಿದ್ದಾರೆ. ನೆಮ್ಮದಿಯಾಗಿ ಜನ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ. ಜನ ಸಂತೋಷ ಪಟ್ಟರೆ ನಮಗೆ ಅಷ್ಟೇ ಸಮಾಧಾನ. ಅದು ಇಲ್ಲಿ ಆಗಿರುವಂಥದ್ದು ನಿಜವಾಗಿ ನಮಗೆ ಸಂತೋಷವನ್ನು ತಂದು ಕೊಟ್ಟಿದೆ. ಹಾಗೂ ನಾಳೆ ದರ್ಶನ ಇವತ್ತು 5 ಗಂಟೆಗೆ ಗೇಟ್ ಕ್ಲೋಸ್ ಆಗುತ್ತೆ. ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ, ಇವತ್ತು 5 ಗಂಟೆಗೆ ಗೇಟ್ ಕ್ಲೋಸ್ ಆಗುತ್ತೆ. 7 ಗಂಟೆಗೆ ದರ್ಶನ ನಿಲ್ಲುತ್ತೆ. ಸಾರ್ವಜನಿಕರು ದಯವಿಟ್ಟು ಸಹಕರಿಸಬೇಕು.
ಆ ನಂತರನೂ ಬಂದ್ಬಿಟ್ಟು ಗೇಟ್ ಹತ್ರ ಗಲಾಟೆ ಮಾಡಬೇಡಿ ದಯವಿಟ್ಟು. ಇಷ್ಟು ದಿನ ಚೆನ್ನಾಗಾಗಿದೆ, ನೀವೇನಾದರೂ ಬಂದು ಗೇಟ್ ಹತ್ರ ಗಲಾಟೆ ಮಾಡಿದರೆ ಉದ್ದೇಶಪೂರ್ವಕವಾಗಿ ನೀವು ಅಲ್ಲಿ ಬೇರೆ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಹೇಳಬೇಕಾಗುತ್ತೆ. ಯಾಕಂದರೆ ಇಷ್ಟು ದಿನ ನಾವು ಎಲ್ಲ ಸಾರ್ವಜನಿಕರಿಗೆ ಬಿಟ್ಟಿದ್ದೀವಿ, ಬಿಟ್ಟೂ ಕೂಡ ನೀವು ಬೇಕಂತೆ ಲಾಸ್ಟ್ ಮಿನಿಟಲ್ಲಿ ಬಂದುಬಿಟ್ಟು ಗೇಟ್ ಓಪನ್ ಮಾಡಿ ಅಂತ ಹೇಳಿದರೆ ಗಣ್ಯ ವ್ಯಕ್ತಿಗಳೇ ರೂಲ್ಸನ್ನು ಫಾಲೋ ಮಾಡೋವಾಗ ಸಾಮಾನ್ಯ ಜನನೂ ಫಾಲೋ ಮಾಡಬೇಕಲ್ವಾ? ಹಾಗಾಗಿ ಇಷ್ಟು ದಿನ ಅವ್ರಿಗೋಸ್ಕರನೇ ಎಲ್ಲರನ್ನೂ ಕಟ್ ಮಾಡಿ ಸಾರ್ವಜನಿಕರಿಗೆ ಬಿಟ್ಟಿದ್ದೀವಿ. ಹಾಸನದವ್ರಿಗಂತೂ ತುಂಬ ಚೆನ್ನಾಗಿ ದರ್ಶನ ಆಗಿದೆ. ಹಾಗಾಗಿ ಗೇಟು 5 ಗಂಟೆಗೆ ಹಾಕ್ತೇವೆ, 7 ಗಂಟೆಗೆ ದರ್ಶನ ನಿಲ್ಲುತ್ತೆ. ಅದಾದಮೇಲೆ ಬಂದು ಬೇಕಾದರೆ ನೀವು ರಥೋತ್ಸವ ಇರುತ್ತೆ, ರಥೋತ್ಸವದಲ್ಲಿ ಭಾಗವಹಿಸಿ ಸಿದ್ದೇಶ್ವರ ಸ್ವಾಮಿ ರಥೋತ್ಸವದಲ್ಲಿ ಭಾಗವಹಿಸ್ಬೋದು. ರಾತ್ರಿಗೆ ಕೆಂಡ ಆಯುವಂಥದ್ದು ಕೂಡ ಇರ್ತದೆ, ಅದರಲ್ಲೂ ಭಾಗವಹಿಸ್ಬೋದು. ನಾಳೆ ಸಾರ್ವಜನಿಕರಿಗೆ ಅವಕಾಶ ಇರೋದಿಲ್ಲ. ಮತ್ತೆ ನಾಳೆ ಬಾಗಿಲಲ್ಲಿ ಬಂದ್ಬಿಟ್ಟು ನಮಗೆ ಬಿಡಿ ಅಂತ ಗಲಾಟೆ ಮಾಡುವಂಥದ್ದು ತರವಾದ್ದಲ್ಲ. ಇದನ್ನೆಲ್ಲವನ್ನು ಅಡ್ವಾನ್ಸ್ ಆಗಿ ಮೊದಲೇ ನಾವು ಮಾಹಿತಿ ಕೊಟ್ಟಿದ್ದೇವೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಸಹಕಾರ ಕೊಡಬೇಕು. ಇಲ್ಲಿವರೆಗೆ ಕೊಟ್ಟಿದ್ದೀರಾ, 95% ಕೊಟ್ಟಿದ್ದಾರೆ. ಆದರೆ ಒಂದು 5% ಕೆಲವರು ಬೇಕಂತೆ ಮಾಡೋರು ಇರ್ತಾರೆ. ಅವ್ರಿಗೆ ಮನವಿ ಮಾಡ್ತೀನಿ, ಇಂಥ ಸಂದರ್ಭದಲ್ಲಿ ಮಾಡಬೇಡಿ. ಭಾಳ ಶಿಸ್ತಾಗಿ ನಡೆದಿದೆ. ಶಿಸ್ತಾಗಿ ಅದೇ ರೀತಿ ನಾವು ಮಂಗಳ ಆಡಿದರೆ ಹಾಸನಕ್ಕೆ ಒಳ್ಳೆಯ ಗೌರವ ಬಂದಿದೆ. ಅದನ್ನು ಇನ್ನಷ್ಟು ಹಾಸನದ ಕೀರ್ತಿಯನ್ನು ನಾವೆಲ್ಲ ಸೇರಿ ಬೆಳಗಿಸೋಣ. ಅದಕ್ಕೆ ಸಹಕಾರ ಕೊಡಬೇಕು ಅಂತ ಮನವಿ ಮಾಡ್ತೇನೆ. ನಾಳೆ ಮಾಮೂಲಿ 12 ಗಂಟೆಗೆ ಪೂಜೆ ಮಾಡಿ ಬಾಗಿಲು ಹಾಕುವಂಥ ಕಾರ್ಯಕ್ರಮ ಇರ್ತದೆ. ನಾಳೆ ಸಾರ್ವಜನಿಕರಿಗೆ ಪ್ರವೇಶ ಇರೋದಿಲ್ಲ, ದಯವಿಟ್ಟು ಸಹಕಾರ ಕೊಡಬೇಕು. ಹಾಸನಾಂಬೆ ದೇವಿ ದರ್ಶನೋತ್ಸವ ಈ ಬಾರಿ ಅಭೂತಪೂರ್ವ ಯಶಸ್ಸು ಕಂಡಿದ್ದು ದೇವಾಲಯದ ಇತಿಹಾಸದಲ್ಲಿ ಹೊಸ ದಾಖಲೆಯನ್ನ ನಿರ್ಮಿಸಿದೆ ಎಂದು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದರು. ದೇವಸ್ಥಾನಕ್ಕೆ ಆಗಮಿಸಿ ಕೊನೆಯ ಹಂತದ ದರ್ಶನೋತ್ಸವವನ್ನು ಪರಿಶೀಲಿಸಿದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಈ ಬಾರಿಯ ಹಾಸನಾಂಬೆ ದರ್ಶನದಲ್ಲಿ ಸುಮಾರು 24 ಲಕ್ಷಕ್ಕೂ ಹೆಚ್ಚು ಭಕ್ತರು ಭಾಗವಹಿಸಿದ್ದು ದೇವಿಯ ದರ್ಶನ ಪಡೆದಿದ್ದಾರೆ. ಕಳೆದ ವರ್ಷಕ್ಕಿಂತ ಹೆಚ್ಚು ಜನ ಆಗಮಿಸಿದ್ದು ಹಾಸನ ನಗರ ಸಂಪೂರ್ಣ ಭಕ್ತರ ಮಹಾಸಾಗರದಂತಾಗಿದೆ. ದೇವಾಲಯವು ರಾಜ್ಯದ ಎ ಗ್ರೇಡ್ ದೇವಾಲಯಗಳಲ್ಲಿ ಒಂದು ಆಗಿದ್ದು ಈ ಬಾರಿ ದರ್ಶನೋತ್ಸವದಲ್ಲಿ 20 ಕೋಟಿಗೂ ಅಧಿಕ ಆದಾಯ ಸಂಗ್ರಹವಾಗಿದೆ. ಟಿಕೆಟ್, ಲಡ್ಡು ಪ್ರಸಾದ ಮಾರಾಟದ ಮೂಲಕ ಕೋಟ್ಯಾಂತರ ರೂಪಾಯಿ ದೇವಾಲಯದ ಖಜಾನೆಗೆ ಹರಿದು ಬಂದಿದೆ. ಭಕ್ತರಿಗೆ ಯಾವುದೇ ತೊಂದರೆ ಆಗದಂತೆ ಅತ್ಯುತ್ತಮ ವ್ಯವಸ್ಥೆ ಮಾಡಲಾಗಿದೆ. ಈ ಬಾರಿ ಹಾಸನಾಂಬೆ ದರ್ಶನ ಅತ್ಯಂತ ಶ್ರೇಷ್ಠ ರೀತಿಯಲ್ಲಿ ನಡೆದಿದೆ. ಭಾರೀ ಮಳೆ ಮತ್ತು ಜನಸಂದಣಿ ನಡುವೆಯೂ ಶಿಸ್ತಿನೊಂದಿಗೆ ನಡೆದ ದರ್ಶನೋತ್ಸವ ಭಕ್ತರ ಮೆಚ್ಚುಗೆಗೆ ಪಾತ್ರವಾಗಿದೆ. ದೇವಸ್ಥಾನದ ಸುತ್ತಮುತ್ತ ಭದ್ರತೆ ಕಠಿಣಗೊಳಿಸಲಾಗಿದ್ದು ಎನ್ಸಿಸಿ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಹಾಗೂ ವಿವಿಧ ಇಲಾಖೆಗಳು ಶ್ರಮಪಟ್ಟು ಸೇವೆ ಸಲ್ಲಿಸಿದ್ದಾರೆ. ಈ ಬಾರಿ ಹಾಸನಾಂಬೆ ದರ್ಶನವು ಭಕ್ತರ ಸಂಖ್ಯೆಯಲ್ಲಿಯೂ ಆದಾಯದಲ್ಲಿಯೂ ಹೊಸ ದಾಖಲೆ ನಿರ್ಮಿಸಿದೆ ಎಂದು ಹೇಳಿದರು. ಹಾಸನಾಂಬಾ ದೇವಿ ಉತ್ಸವ, ಅದೇ ರೀತಿ ಸಿದ್ದೇಶ್ವರ ಸ್ವಾಮಿ ಉತ್ಸವ ಎರಡೂ ಕೂಡ ನೂರಾರು ವರ್ಷಗಳಿಂದ ನಡ್ಕೊಂಡು ಬರ್ತಾ ಇರ್ತಕ್ಕಂಥ ಹಾಸನದಲ್ಲಿ ದೊಡ್ಡ ಒಂದು ಕಾರ್ಯಕ್ರಮ. ಸುಮಾರು 1200 ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ. ಹಾಸನ ಸುತ್ತಮುತ್ತ ಅಂತಲ್ಲ, ಇತ್ತೀಚೆಗೆ ರಾಜ್ಯದ ಎಲ್ಲಾ ಭಾಗಗಳಲ್ಲೂ ಕೂಡ ಜನ ಬರ್ತಾರೆ. ಅಕ್ಕಪಕ್ಕದ ರಾಜ್ಯಗಳಲ್ಲೂ ಕೂಡ ಜನ ಜಾಸ್ತಿ ಬರ್ತಾರೆ. 4 ವರ್ಷಕ್ಕೆ ಮುಂಚೆ ಸುಮಾರು 3-4 ಲಕ್ಷ ಜನ ಬರ್ತಾ ಇದ್ರು. ಆಮೇಲೆ 2023ರಲ್ಲಿ ಸುಮಾರು 12 ಲಕ್ಷ ಜನ ಬಂದಿದ್ರು. 23ರಲ್ಲಿ 12 ಲಕ್ಷ ಜನ ಬಂದಿದ್ರು. ಆಮೇಲೆ ಹೋದ ವರ್ಷ 17 ಲಕ್ಷ ಜನ ಬಂದಿದ್ರು. ಈ ಬಾರಿ 25 ಲಕ್ಷ ಈಗಾಗಲೇ ತಲುಪಿದೆ. ಆಮೇಲೆ ಹೋದ್ಸಲ ಒಂಚೂರು ಗೊಂದಲ ಆಯ್ತು. ಅದ್ ಬಿಟ್ರೆ ಅದ್ರ ಹಿಂದಿನ ವರ್ಷ ಆಗ್ಲಿ ಈ ವರ್ಷ ಆಗ್ಲಿ ಯಾವುದೇ ಸಮಸ್ಯೆಗಳು ಆಗ್ಲಿಲ್ಲ. ಆಮೇಲೆ ಅದು ವಿಶೇಷವಾಗಿ ಈ ವರ್ಷ ಅಂತೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಕೃಷ್ಣಬೈರೇಗೌಡರು ಸ್ವತಃ ಒಂದು 5-6 ದಿನ ಇಲ್ಲೇ ಇದ್ರು ಅನ್ಸುತ್ತೆ ಅವರು. ಆಮೇಲೆ ಅವ್ರ ಜೊತೆಗೆ ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ನಮ್ಮ ವಿದ್ಯಾ ಅವರು ಹಿಂದೆ ಬೆಂಗಳೂರಲ್ಲಿ ಸಿಇಒ ಆಗಿದ್ರು. ಅದೇ ರೀತಿ ನಮ್ಮ SP ಅವರು ಸುಜೇತಾ ಅವರು, ಹಾಗೆ ಪೂರ್ಣಿಮಾ ಅವರು, ನಮ್ಮ CM ಅವರು, ಮತ್ತೆ ನಮ್ಮ ಅಡ್ಮಿನಿಸ್ಟ್ರೇಟರ್ ಮಾರುತಿ AC, ನಮ್ಮ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿದ್ರು ಕೂಡ ಇದು ಮೊದಲಿಂದಲೂ ಕೂಡ ಯಾರು AC ಇರ್ತಾರೆ ಅವರೇ ಅಡ್ಮಿನಿಸ್ಟ್ರೇಟರ್ ಆಗಿರ್ತಾರೆ. ಮತ್ತೆ ಎಲ್ಲ ಜವಾಬ್ದಾರಿ ಕೂಡ ಜಿಲ್ಲಾ
ಅಡ್ಮಿನಿಸ್ಟ್ರೇಷನ್ ಜಿಲ್ಲಾಡಳಿತ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇದನ್ನ ನಡೆಸ್ಕೊಂಡ್ ಬಂದಿದ್ದಾರೆ. ವಿಶೇಷವಾಗಿ ಈ ವರ್ಷ ಹೆಚ್ಚು ಜನ ಆದ್ರೂ ಕೂಡ ಯಾರಿಗೂ ಕೂಡ ಸಮಸ್ಯೆ ಆಗಿರುತ್ತೆ ಉತ್ಸವ ಜರುಗಿರ್ತಕ್ಕಂಥದ್ದು ಬಹಳ ಸಂತೋಷ ಅಂತ ನಾನು ಈ ಸಂದರ್ಭದಲ್ಲಿ ಮತ್ತೆ ಎಲ್ಲ ಪರವಾಗಿ ಮತ್ತೆ ನಿಮ್ಮ ಮಾಧ್ಯಮದವರ ಪರವಾಗಿ ಕೂಡ ನಾನು ಎಲ್ಲಾರ್ಗು ಕೃಷ್ಣಬೈರೇಗೌಡರಿಗೆ ಹಾಗೆ ನಮ್ಮ ಜಿಲ್ಲಾಧಿಕಾರಿಗಳು ವಿದ್ಯಾ ಅವರಿಗೆ, ನಮ್ಮ ಸುಜಾತ SP ಅವರಿಗೆ, ಸುಜಾತ ಅವರಿಗೆ, ಹಾಗೆ ಶ್ರೀಮತಿ ಪೂರ್ಣಿಮಾ ಅವರಿಗೆ, ಮತ್ತೆ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಮಾರುತಿ ಅವ್ರಿಗೆ ವಿಶೇಷ ಅಭಿನಂದನೆ ಸಲ್ಲಿಸ್ತಾನೆ. ಮತ್ತೆ ಇವ್ರ ಜೊತೆಗೆ ನೂರಾರು ಜನ ಅಲ್ಲ, ಸಾವಿರಾರು ಜನ ಪೊಲೀಸ್ ಸಿಬ್ಬಂದಿ ಮತ್ತೆ ಜಿಲ್ಲೆಯ ಎಲ್ಲ ಅಧಿಕಾರಿಗಳು, ಕಂದಾಯ ಇಲಾಖೆ ಅಧಿಕಾರಿ ವರ್ಗದವರು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಜನ ಕೂಡ ಹೆಚ್ಚು ಈ ಸಲ ಸಹಕಾರ ಕೊಟ್ಟಿದ್ದಾರೆ. ಮತ್ತೆ ನಮ್ಗೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಕಂಪೇರ್ ಮಾಡಿದ್ರೆ ಈ ಸಲ 21 ಕೋಟಿ ಈಗಾಗಲೇ ಇದಕ್ಕೆ ಕಲೆಕ್ಷನ್ ಆಗಿದೆ. ಮತ್ತೆ ಇನ್ನು ಉಂಡಿ ಕಾಸು ಲೆಕ್ಕ ಹಾಕಿಲ್ಲ. ಈಗಾಗಲೇ ಲಾಡು 1000 ರೂಪಾಯಿ ಟಿಕೆಟ್, 300 ರೂಪಾಯಿ ಟಿಕೆಟ್ ಇರುತ್ತಲ್ಲ, ಅದರಲ್ಲೂ ಬಂದಿದೆ. ಹೋದ್ಸಲಿ 12 ಕೋಟಿ ಬಂದ್ಬಿಟ್ಟು ಮತ್ತೆ ಈ ಹಣ ಈ ದೇವಸ್ಥಾನದ ಅಕೌಂಟ್ ಅಲ್ಲೇ ಇರುತ್ತೆ ಹಣ. ಆಮೇಲೆ ನಾನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಹೋದ್ಸಲಿ ಬಂದಾಗಲೂ ಕೂಡ ಮತ್ತೆ ನಾನು 7ನೇ ತಾರೀಕು ಬಂದಾಗಲೂ ಕೂಡ ಸೂಚನೆ ಕೊಟ್ಟಿದ್ದೆ. ಸುತ್ತಮುತ್ತಲು ಇರ್ತಕ್ಕಂಥ ಜಾಗಗಳಿದ್ರೆ ಅದನ್ನ ಅಕ್ವೈರ್ ಮಾಡ್ಕೊಳ್ಳಿ, ಮುಂದಕ್ಕೆ ಫ್ಯೂಚರ್ಗೆ ಇನ್ನೂ ಜನ ಜಾಸ್ತಿ ಆಗ್ಬೋದು ಅಂತ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದ್ದೀನಿ. ಮತ್ತೆ ಮಾಧ್ಯಮದವರು ನೀವು ಇಷ್ಟೆಲ್ಲ ಪ್ರಚಾರ ಕೊಡದೇ ಇದ್ರೆ ಈ ಕಾರ್ಯಕ್ರಮ ಕೂಡ ಯಶಸ್ವಿ ಆಗಿದ್ದಕ್ಕೆ ನಿಮ್ ಪ್ರಚಾರ ಕೂಡ ಕಾರಣ ಅಂತ ನಿಮಗೂ ಕೂಡ ಧನ್ಯವಾದಗಳು. ವರ್ಷಕ್ಕೊಮ್ಮೆ ದರ್ಶನ ನೀಡುವ ಹಾಸನಾಂಬ ದೇವಿಯ ಸಾರ್ವಜನಿಕರ ದರ್ಶನಕ್ಕೆ ಅಕ್ಟೋಬರ್ 22 ಕೊನೆಯ ದಿನವಾಗಿದೆ. ಅಕ್ಟೋಬರ್ 23ರಂದು ಮಧ್ಯಾಹ್ನ ದೇವಾಲಯದ ಗರ್ಭಗುಡಿ ಬಾಗಿಲು ಮುಚ್ಚಲಾಗುವುದು ಎಂದು ದೇವಸ್ಥಾನದ ಆಡಳಿತಾಧಿಕಾರಿ ಮಾರುತಿ ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡಿ, ಕಳೆದ 13 ದಿನದಲ್ಲಿ ಲಕ್ಷಾಂತರ ಭಕ್ತರು ದೇವಿಯ ದರ್ಶನ ಪಡೆದುಕೊಂಡಿದ್ದು, ಹುಂಡಿ ಕಾಣಿಕೆ ಹೊರತುಪಡಿಸಿ ಸುಮಾರು 19 ಕೋಟಿ ರೂಪಾಯಿಯಷ್ಟು ಆದಾಯ ಸಂಗ್ರಹವಾಗಿದೆ. 1000 ರೂಪಾಯಿ, 300 ರೂಪಾಯಿ ವಿಶೇಷ ದರ್ಶನ ಟಿಕೆಟ್ ಮಾರಾಟ ಮತ್ತು ಲಾಡು ಪ್ರಸಾದದಿಂದ ಸುಮಾರು 19 ಕೋಟಿಯಷ್ಟು ಆದಾಯ ಬಂದಿದೆ. ಅಕ್ಟೋಬರ್ 9ರಿಂದ 23ರವರೆಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಅಕ್ಟೋಬರ್ 22 ಸಾರ್ವಜನಿಕರ ದರ್ಶನಕ್ಕೆ ಕೊನೆಯ ದಿನವಾಗಿದೆ. ಅಕ್ಟೋಬರ್ 23ರ ಮಧ್ಯಾಹ್ನ ದೇವಾಲಯದ ಗರ್ಭಗುಡಿ ಬಾಗಿಲು ಮುಚ್ಚಲಾಗುವುದು. ಭಕ್ತರಿಗೆ ಅವಕಾಶ ಇರುವುದಿಲ್ಲ ಎಂದು ಹೇಳಿದರು. 2025ನೇ ಸಾಲಿನ ಹಾಸನಾಂಬ ಜಾತ್ರಾ ಮಹೋತ್ಸವ ದರ್ಶನಕ್ಕೆ ಈ ದಿನ ಕೊನೆಯ ದಿನ. ಇವತ್ತು ಸಂಜೆ 4 ಗಂಟೆಗೆ ಎಲ್ಲ ಎಂಟ್ರಿ ಗೇಟ್ಗಳನ್ನ ಬಂದ್ ಮಾಡಲಾಗುತ್ತೆ. ಮತ್ತೊಮ್ಮೆ ಸ್ಪಷ್ಟವಾಗಿ ಹೇಳ್ತೇವೆ, ಈ ದಿನ ಸಾರ್ವಜನಿಕ ದರ್ಶನಕ್ಕೆ ಕೊನೆಯ ದಿನ ಆಗಿದ್ದು ಇವತ್ತು ಸಂಜೆ 4 ಗಂಟೆಗೆ ಎಲ್ಲ ಎಂಟ್ರಿ ಗೇಟ್ಗಳನ್ನ ಬಂದ್ ಮಾಡಲಾಗುತ್ತೆ. ಈ ಬಾರಿ ಎಲ್ಲ ವರ್ಷಗಳಿಗಿಂತ ವಿಜೃಂಭಣೆಯಿಂದ ಯಶಸ್ಸಿನಿಂದ ಯಾವುದೇ ಗೊಂದಲಗಳಿಲ್ಲದೆ, ಯಾವುದೇ ಕೊರತೆಗಳಿಲ್ಲದೆ ಶ್ರೀಸಾಮಾನ್ಯ ಭಕ್ತರಿಗೆ ಹೆಚ್ಚಿನ ಆದ್ಯತೆ ನೀಡುವ ಉದ್ದೇಶದಿಂದ ಸನ್ಮಾನ್ಯ ಉಸ್ತುವಾರಿ ಸಚಿವರಾದ ಶ್ರೀ ಕೃಷ್ಣ ಬೈರೇಗೌಡ ಸರ್ ಅವರ ಏನು ತೀರ್ಮಾನ ಮಾಡಿದ್ದಾರೆ, ಅವರ ಸಲಹೆ ಆಧಾರದ ಮೇಲೆ ಈ ಬಾರಿಯ ಜಾತ್ರಾ ಮಹೋತ್ಸವ ನಡೆದಿದ್ದು ಸಂಪೂರ್ಣ ಯಶಸ್ಸುಗೊಂಡಿದೆ. ಇದಕ್ಕೆ ಕಾರಣಕರ್ತರಾದಂಥ ಮಾನ್ಯ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡ ಸರ್ ಅವರಿಗೆ ಮತ್ತು ಈ ಎಲ್ಲ ಪೂಜಾ ಕೈಂಕರ್ಯ ಮತ್ತು ಭಕ್ತರ ದರ್ಶನಕ್ಕೆ ಅವಕಾಶ ನೀಡಿದಂಥ ಶ್ರೀಕ್ಷೇತ್ರದ ಗುರುಗಳಾದಂತಹ ಪ್ರಧಾನ ಅರ್ಚಕರಾದ ನಾಗರಾಜ್ ಗುರುಗಳಿಗೆ ದೇವಸ್ಥಾನದ ಆಡಳಿತ ಮಂಡಳಿಯ ಪರವಾಗಿ ಧನ್ಯವಾದವನ್ನು ಹೇಳ್ತೇನೆ. ಇಲ್ಲಿಯವರೆಗೆ 24,47,000 ಜನ ದರ್ಶನವನ್ನು ಪಡೆದಿದ್ದರೆ 19 ಕೋಟಿ 47 ಲಕ್ಷ ದೇವಾಲಯದ ಆದಾಯ ಬಂದಿದೆ. ಇಲ್ಲಿಯವರೆಗೆ ನಾಳೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇರಲ್ಲ. ಇವತ್ತು 4 ಗಂಟೆಗೆ ಎಂಟ್ರಿ ಗೇಟ್ ಕ್ಲೋಸ್ ಆಗುತ್ತೆ. ಸಂಜೆ ಜಾತ್ರೆ ಇದೆ. ಬೆಳಗ್ಗೆ 7 ಗಂಟೆಗೆ ದೇವಾಲಯದ ಬಾಗಿಲನ್ನು ಹಾಕಲಾಗುತ್ತೆ. ಬಟ್ ದರ್ಶನ ಮಾತ್ರ ಇವತ್ತು 4 ಗಂಟೆಗೆ ಎಂಟ್ರಿ ಗೇಟ್ ಕ್ಲೋಸ್ ಆಗುತ್ತೆ. ಇದಕ್ಕೆ ಕಾರಣ ಸನ್ಮಾನ್ಯ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡ ಸರ್ ಅವರು ನೀಡಿದಂಥ ಸಲಹೆಗಳು, VIP ವಿಷಯಕ್ಕೆ ಸಂಬಂಧಪಟ್ಟಂತೆ ಅವರು ತೆಗೆದುಕೊಂಡಂಥ ದಿಟ್ಟ ನಿರ್ಧಾರಗಳು, ಪಾಸ್ ರದ್ದಿಗೆ ಕೈಗೊಂಡಂಥ ಕ್ರಮ, ಶಿಷ್ಟಾಚಾರಕ್ಕೆ ಕಡಿವಾಣ ಹಾಕಿದಂಥ ಆದ್ದರಿಂದ ಶ್ರೀಸಾಮಾನ್ಯ ಭಕ್ತರಿಗೆ ಹೆಚ್ಚಿನ ಅವಕಾಶ ಸಿಕ್ತು. ಅವರು ಹೇಳುವಂತೆ ನಮಗೆ VIP ಗಳಿಗಿಂತ ಸಾಮಾನ್ಯ ಭಕ್ತರೇ VIPಗಳು, ಸೊ ಅವರಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನೋ ಅಂತ ತೀರ್ಮಾನ ಕೈಗೊಂಡಿದ್ದರಿಂದ ಈ ಬಾರಿ ನಮ್ಮ ಜಾತ್ರಾ ಮಹೋತ್ಸವ ಧರ್ಮದರ್ಶನದ ಜಾತ್ರಾ ಮಹೋತ್ಸವ ಆಗಿದೆ ಅಂತ ಹೇಳ್ಬೋದು. ನಾಳೆ ಶಾಸ್ತ್ರೋಕ್ತವಾಗಿ 12 ಗಂಟೆಗೆ ಬಾಗಿಲಾಗ್ತೀವಿ, ಆದರೆ ಕ್ಲೋಸ್ ಇವತ್ತು 4 ಗಂಟೆಗೆ ಎಂಟ್ರಿಗೆ ಕ್ಲೋಸ್ ಆಗುತ್ತೆ. ಇಲ್ಲ, ನಾಳೆ ಯಾರಿಗೂ ಕೂಡ ದರ್ಶನಕ್ಕೆ ಅವಕಾಶ ಇರೋಲ್ಲ. ಈಗ ಜಾಹೀರಾತು. ನನ್ನ ಬಾಲ್ಯ ಅಮೂಲ್ಯ ನೆನಪುಗಳಿಂದ ತುಂಬಿತ್ತು. ಸಮಯದ ಸವಾಲನ್ನು ಎದುರಿಸಿ ನಿಂತ ಪರಂಪರೆ. ಆಹಾ, ಶೈನಿಂಗ್, ಆದ್ರೆ ಏನೋ ಮಿಸ್ಸಿಂಗ್.
ಶತಮಾನದ ವಾರಸುದಾರಿಕೆಯ ಹೊಸ ಮುಖ ಭೀಮಾ. ಬದಲಾವಣೆ ಹೊಳೆಯುತ್ತಿದೆ. ವೈದ್ಯಕೀಯ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಬದ್ಧತೆಯೊಂದಿಗೆ ಎಸ್ಎಸ್ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ 2 ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾದರಪಡಿಸುವಲ್ಲಿ ಯಶಸ್ವಿಯಾಗಿದೆ. ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ. ಇಲ್ಲಿ ದೊರೆಯುವ ಸೌಲಭ್ಯಗಳು 24x7 ತುರ್ತು ಚಿಕಿತ್ಸಾ ಸೌಲಭ್ಯಗಳು, ಅತ್ಯಾಧುನಿಕ 32 ಸ್ಲೈಸ್ ಸಿಟಿ ಸ್ಕ್ಯಾನ್, ಅಲ್ಟ್ರಾಸೌಂಡ್, ಎಕ್ಸ್ರೇ, ಡಾಪ್ಲರ್ ಮತ್ತು ಮೆಮೊಗ್ರಫಿ ಸೌಲಭ್ಯಗಳು, ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ಐಸಿಯು, ದಿನದ 24 ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು, ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ, ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರರೋಗಿ ಸೇವಾ ವಿಭಾಗ, ಉತ್ತಮ ಗಾಳಿ, ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್, ಸ್ಪೆಷಲ್ ವಾರ್ಡ್, ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ಗಳು, ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು, ಎಲ್ಲಾ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು, ಬಿಪಿಎಲ್ ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ. ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ. ಡಾಕ್ಟರ್ ವಿನಾಯಕ್ ಎನ್, ಮುಖ್ಯ ಆಡಳಿತಾಧಿಕಾರಿಗಳು ಮತ್ತು ನಿರ್ದೇಶಕರು. ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ ಎಸ್ಎಸ್ಎಂ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಇನ್ನು ನೀವು ಹಳೆ ಮಾಡೆಲ್ ಫೋನ್ ಅನ್ನೇ ಬಳಸ್ತಾ ಇದ್ದೀರಾ? ಹೊಸ ಸ್ಮಾರ್ಟ್ ಫೋನ್ ತಗೊಳ್ಳೋದಕ್ಕೆ ಬಡ್ಜೆಟ್ ಪ್ರಾಬ್ಲಮ್ ಆಗ್ತಾ ಇದೆಯಾ? ಚಿಂತೆ ಬೇಡ. ಎಸ್ಪಿ ಮೊಬೈಲ್ಸ್ ನಲ್ಲಿ ನಡೀತಾ ಇದೆ ಫೆಸ್ಟಿವಲ್ ಸೇಲ್. ಹಬ್ಬಗಳ ಪ್ರಯುಕ್ತ ಮೆಗಾ ಎಕ್ಸ್ಚೇಂಜ್ ಮೇಳವನ್ನ ಆಯೋಜಿಸಿದ್ದಾರೆ. ನಿಮ್ಮ ಯಾವುದೇ ಹಳೆಯ ಸ್ಮಾರ್ಟ್ ಫೋನ್ ಅನ್ನ ಕೊಟ್ಟು ಹೊಸ ಸ್ಮಾರ್ಟ್ ಫೋನ್ ಅನ್ನ ಖರೀದಿ ಮಾಡಬಹುದು. 10,000ದಿಂದ 25,000ದವರೆಗಿನ ಯಾವುದೇ ಸ್ಮಾರ್ಟ್ ಫೋನ್ ಕೊಂಡಲ್ಲಿ 3,000 ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ವಿಶೇಷ ಆಫರ್ ಅಂದ್ರೆ 25,000ಕ್ಕೂ ಮೇಲ್ಪಟ್ಟ ಸ್ಮಾರ್ಟ್ ಫೋನ್ ಕೊಂಡಲ್ಲಿ 5,000 ಬೆಲೆ ಬಾಳುವ ಮೊಬೈಲ್ ಆಕ್ಸೆಸರೀಸ್ ಅನ್ನ ಫ್ರೀಯಾಗಿ ಪಡೆಯಬಹುದು. ಕಡಿಮೆ ಬಡ್ಡಿ ದರದಲ್ಲಿ ಆಕರ್ಷಕ ಲೋನ್ ಮೇಳವನ್ನು ಆಯೋಜಿಸಿದ್ದು, ಸಿಬಿಲ್ ಸ್ಕೋರ್ ಇಲ್ಲದಿದ್ರೂ ನೀವೀಗ ಸ್ಮಾರ್ಟ್ ಫೋನ್ ಅನ್ನ ಖರೀದಿಸಬಹುದು. ಇನ್ನು ತಡ ಯಾಕೆ? ಎಸ್ಪಿ ಮೊಬೈಲ್ಸ್ ಅವರ ಫೆಸ್ಟಿವಲ್ ಸೇಲ್ ನಲ್ಲಿ ಹೊಸ ಸ್ಮಾರ್ಟ್ ಫೋನ್ ಅನ್ನ ತಗೊಳ್ಳಿ. ಮುಂಬರುವ ಹಬ್ಬಗಳಾದ ಸಂಭ್ರಮದಿಂದ ಆಚರಿಸಿ. ಎಸ್ಪಿ ಮೊಬೈಲ್ಸ್, ಗಂಧದ ಕೋಟೆ ಎದುರು, ಆಸಿ ರಸ್ತೆ, ಹಾಸನ. ಕಾಂಟ್ಯಾಕ್ಟ್ 9035937854, 8073743652 ಮತ್ತು 8197265252. Royal Oak Hassan, international collection and comfort furnitures at unbeatable price. Sofa, recliner, dining, bed, home decor, office and outdoor. ರಾಯಲ್ ಓಕ್ ಜಯನಗರ್ ಹಾಸನದಲ್ಲಿ ಇಟಾಲಿಯನ್ ಕಲೆಕ್ಷನ್ಸ್, ಮಲೇಷಿಯನ್ ಕಲೆಕ್ಷನ್ಸ್, ಅಮೆರಿಕನ್ ಕಲೆಕ್ಷನ್ಸ್, ಎಂಪೈರ್ ಕಲೆಕ್ಷನ್. ರಾಯಲ್ ಓಕ್ ಫರ್ನಿಚರ್ ನ ಜಂಬೋ ಆಫರ್ ನಲ್ಲಿ 30% 70% ವರೆಗಿನ ಭಾರಿ ರಿಯಾಯಿತಿ. ರಾಯಲ್ ಓಕ್, ರಿಂಗ್ ರೋಡ್, ಜಯನಗರ್, ಹಾಸನ್. ಕಾಂಟ್ಯಾಕ್ಟ್ 8147833284, 08172796874. ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಹಾಸನದ ಅತಿ ದೊಡ್ಡ ಫರ್ನಿಚರ್ ಶೋರೂಮ್. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸಲು ಹಾಗೂ ಆರಾಮದಾಯಕ ಪೀಠೋಪಕರಣಗಳು ಉತ್ಕೃಷ್ಟ ಗುಣಮಟ್ಟದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಡೈನಿಂಗ್ ಟೇಬಲ್ಗಳು, ಮ್ಯಾಟ್ರೆಸ್ಗಳು, ಕಾರ್ನರ್ ಸೋಫಾ, ರಿಕ್ಲೈನರ್ ಸೋಫಾ, ವುಡನ್ ಸೋಫಾ, ಹಲವು ಮಾದರಿಯ ಕಾಟ್ಗಳು, ವಾರ್ಡ್ರೋಬ್ಗಳು, ಡ್ರೆಸ್ಸಿಂಗ್ ಟೇಬಲ್ಗಳು, ಇನ್ನು ಹಲವಾರು ವೆರೈಟಿಯ ಫರ್ನಿಚರ್ಗಳು ದೊರೆಯುತ್ತವೆ. ಭೇಟಿ ಕೊಡಿ ಡೇ ಹೋಮ್ ಫರ್ನಿಚರ್ ಅಂಡ್ ಇಂಟೀರಿಯರ್, ಆಪೋಸಿಟ್ ಡಿಸ್ಟ್ರಿಕ್ಟ್ ಸ್ಟೇಡಿಯಂ, ಸಾಲಗಾಮೆ ರೋಡ್, ಹಾಸನ. ಫೋನ್ ನಂಬರ್ಸ್ 8156989111, 9562955026 ಮತ್ತು 9633152552.
ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484242761 ಮತ್ತು 8970568666. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಹಾಸನಾಂಬ ದೇವಿಯ ಸಾರ್ವಜನಿಕ ದರ್ಶನಕ್ಕೆ ಇಂದು ಕೊನೆಯ ದಿನವಾಗಿದ್ದು, ಕನ್ನಡ ಚಲನಚಿತ್ರ ನಟಿ ಮೆಲನಾ ನಾಗರಾಜ್ ಹಾಸನಾಂಬೆ ದರ್ಶನ ಪಡೆದು ಪುನೀತರಾದರು. ದೇವಿ ದರ್ಶನ ಪಡೆದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಮಿಲನಾ, ನಾನು ಹಾಸನದವಳು. ನಾನು ಬಾಲಕಿಯಾಗಿದ್ದಾಗಿನಿಂದಲೂ ಹಾಸನಾಂಬೆ ದರ್ಶನ ಮಾಡುತ್ತಾ ಬಂದಿದ್ದೇನೆ. ಇದು ನನಗೆ ಹೊಸದಲ್ಲ. ಸಾಮಾನ್ಯ ದೇವಾಲಯ ಆಗಿದ್ದಾಗಿನಿಂದಲೂ ಇಲ್ಲಿಗೆ ಬರುತ್ತಿದ್ದೇನೆ. ಈ ಬಾರಿ ಬಹಳ ಜನ ದರ್ಶನಕ್ಕೆ ಬಂದಿದ್ದಾರೆ. ಆದರೆ ಇಲ್ಲಿನ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡರು ಚೆನ್ನಾಗಿ ಉಸ್ತುವಾರಿ ನಿರ್ವಹಿಸಿದ್ದಾರೆ ಎಂದು ಹೇಳಿದರು. ದರ್ಶನ ಏನು ಅಲ್ಲ, ನಾನು ಚಿಕ್ಕ ಹುಡುಗಿಯಿಂದ ನಾನು ಬಂದಿರೋದು ಜ್ಞಾಪಕ ಇದೆ. ತುಂಬಾ ಸಿಂಪಲ್ ಆಗಿದ್ದಾಗಿಂದ ಇವಾಗಿನವರೆಗೂ ಅಂದ್ರೆ ಇದ್ರ ಬೆಳವಣಿಗೆ ನೋಡಿದ್ರೆ ಬಹಳಷ್ಟು ಖುಷಿ ಆಗುತ್ತೆ. ಬಹಳಷ್ಟು ಜನರಿಗೆ ನಂಬಿಕೆ ಇದೆ. ಹಾಗೆ ಹಾಸನಾಂಬೆ ಒಳ್ಳೇದ್ ಮಾಡ್ತಾಳೆ ಅಂತ ನಾವೆಲ್ಲ ನಂಬಿದೀವಿ. ನನ್ಗೂ ಕೂಡ ಹಾಗೆ ಒಳ್ಳೇದಾಗಿದೆ. ಇವತ್ತು ನಾಗಣ್ಣ ಸಹಾಯದಿಂದ, ಯಾಕಂದ್ರೆ ಸಿಕ್ಕಾಪಟ್ಟೆ ರಶ್ ಇದೆ, ಎಲ್ರಿಗೂ ಗೊತ್ತು, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ನಾನು ನನ್ನ ಮಗಳನ್ನ ಮನೇಲಿ ಬಿಟ್ಟು ದರ್ಶನ ಮಾಡಕ್ಕೋಸ್ಕರ ಬಂದಿದ್ದೀನಿ. ಬಹಳ ಖುಷಿ ಆಯ್ತು. ನನ್ನ ಹುಟ್ಟೂರು, ಹೆಮ್ಮೆ ಆಗುತ್ತೆ, ಖುಷಿ ಆಗುತ್ತೆ. ಅದ್ಭುತವಾಗಿದೆ. ಅದು ಕ್ರೆಡಿಟ್ ಇವ್ರಿಗೆ ಕೊಡ್ಬೇಕು. ಬಹಳಷ್ಟು ಕೆಲಸಗಳಲ್ಲಿ ಇವರು ನಾಗಣ್ಣ ಅವರು ಭಾಗಿಯಾಗಿದ್ದಾರೆ. ತುಂಬಾ ಅದ್ದೂರಿಯಾಗಿ ನಡೀತಿದೆ. ಕೃಷ್ಣ ಬೈರೇಗೌಡರು ತುಂಬಾ ಚೆನ್ನಾಗಿ ಐ ಥಿಂಕ್ ಉಸ್ತುವಾರಿ ತಗೊಂಡು ಚೆನ್ನಾಗಿ ಮಾಡಿದ್ದಾರೆ. ಯಾಕಂದ್ರೆ ಇದೊಂದು ಹಬ್ಬದ ವಾತಾವರಣದಲ್ಲಿ ಒಂದು ದರ್ಶನ ಮಾಡಿದ್ರೆ ತುಂಬಾ ಒಳ್ಳೇದು ಅನ್ನೋ ಒಂದು ನಂಬಿಕೆ ಕೂಡ ಇದೆ ಎಲ್ಲರಿಗೂ. ಸೊ ಹಾಗಾಗಿ ತುಂಬಾ ಖುಷಿ ಆಗ್ತಿದೆ. ಎಷ್ಟು 28-30 ಲಕ್ಷದವರೆಗೂ ಎಲ್ಲಾ ಕಡೆಯಿಂದ ಇಡೀ ಕರ್ನಾಟಕದಾದ್ಯಂತ ಜನ ಬಂದಿರೋದು ಬಹಳ ಖುಷಿ. ಕೆಲವು ದೇವಸ್ಥಾನಗಳಲ್ಲಿ ಕೆಲವುದೇ ಆದಂತ ಒಂದು ಎನರ್ಜಿ ಅಂತೀವಿ, ಒಂದು ವೈಬ್ ಇರುತ್ತೆ. ಅದು ಬಹಳ ಸ್ಟ್ರಾಂಗ್ ಅನ್ಸುತ್ತೆ ನಮ್ಗೆ ಇಲ್ಲಿ ಬಂದಾಗ. ಸೊ ಹಾಗಾಗಿ ತುಂಬಾ ಖುಷಿ ಆಯ್ತು ನನಗೆ. ಈ ವರ್ಷದ ಹಾಸನಾಂಬೆ ದರ್ಶನ ಮಾಡಲು ಸಾರ್ವಜನಿಕರಿಗೆ ಬುಧವಾರದಂದು ಅಂತಿಮ ದಿನವಾಗಿದ್ದು, ಇಲ್ಲಿಯವರೆಗೆ 25 ಲಕ್ಷ ಜನರು ದೇವಿ ದರ್ಶನ ಪಡೆದಿದ್ದು, ಟಿಕೆಟ್ ಮತ್ತು ಲಾಡುವಿನಿಂದಲೇ ಅಂದಾಜು 19 ಕೋಟಿ ರೂಪಾಯಿ ಆದಾಯ ಬಂದಿದೆ. ಅಕ್ಟೋಬರ್ 9ರಂದು ಹಾಸನಾಂಬೆ ಬಾಗಿಲು ತೆರೆದು ಅಕ್ಟೋಬರ್ 23ಕ್ಕೆ ವರ್ಷದ ಬಾಗಿಲು ಮುಚ್ಚಲಾಗುತ್ತದೆ. ಈ ವರ್ಷ ರಾಜ್ಯ ಹಾಗೂ ದೇಶಗಳ ವಿವಿಧ ಭಾಗಗಳಿಂದ ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವಿ ದರ್ಶನ ಮಾಡಿದ್ದಾರೆ. ಇದುವರೆಗೂ ಹಾಸನಾಂಬೆ ದರ್ಶನೋತ್ಸವದಲ್ಲಿ ಕೇವಲ ವಿಶೇಷ ದರ್ಶನ ಟಿಕೆಟ್ ಹಾಗೂ ಲಡ್ಡು ಪ್ರಸಾದ ಮಾರಾಟದಿಂದ 20 ಕೋಟಿ ಆದಾಯ ಬಂದಿದೆ. ಅಂದಾಜು 25 ಲಕ್ಷ ಭಕ್ತರಿಂದ ದೇವಿ ದರ್ಶನ ಮಾಡಲಾಗಿದೆ. ಈ ದೇವಾಲಯದಲ್ಲಿ ಇದುವರೆಗಿನ ಎಲ್ಲಾ ದಾಖಲೆ ಮೀರಿ ಹರಿದು ಬಂದ ಆದಾಯ ಬಂದಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದರೂ ಯಾವ ನೂಕು ನುಗ್ಗಲು ಅಷ್ಟೊಂದು ಕಂಡು ಬರಲಿಲ್ಲ. ಗುರುವಾರದಂದು ಸಾರ್ವಜನಿಕರಿಗೆ ಅವಕಾಶ ಇರುವುದಿಲ್ಲ. ಅಂದು ಮಧ್ಯಾಹ್ನ 12 ಗಂಟೆಯಿಂದ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಬಾಗಿಲು ಮುಚ್ಚುವ ಮೂಲಕ 2025ರ ಹಾಸನಾಂಬೆ ದರ್ಶನಕ್ಕೆ ತೆರೆ ಬೀಳಲಿದೆ. ಹಾಸನದ ಅಧಿದೇವತೆ ಹಾಸನಾಂಬೆ ದೇವಾಲಯಕ್ಕೆ ನಟ ಧ್ರುವ ಸರ್ಜಾ ಭೇಟಿ ನೀಡಿ ದೇವಿಯ ದರ್ಶನ ಪಡೆದರು. ತಂದೆ ಹಾಗೂ ಸ್ನೇಹಿತರ ಜೊತೆ ಹಾಸನಾಂಬ ದೇವಾಲಯಕ್ಕೆ ಆಗಮಿಸಿದ ಧ್ರುವ ಸರ್ಜಾ ಅವರು ಸರತಿ ಸಾಲಿನಲ್ಲಿ ಬಂದು ದೇವಸ್ಥಾನದ ಬಳಿ ಬರುತ್ತಿದ್ದಂತೆ ಸರತಿ ಸಾಲಿನಿಂದ ಹೊರಬಂದು ನಂತರ ಮುಖ್ಯ ದ್ವಾರದ ಮೂಲಕ ದೇವಸ್ಥಾನಕ್ಕೆ ಆಗಮಿಸಿ ದೇವಿಯ ದರ್ಶನ ಪಡೆದರು. ದರ್ಶನದ ವೇಳೆ ಅಭಿಮಾನಿಗಳು ಧ್ರುವ ಸರ್ಜಾ ಅವರನ್ನು ನೋಡಲು ಮುಗಿಬಿದ್ದ ದೃಶ್ಯಗಳು ಗಮನ ಸೆಳೆದವು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ದೇವಿಯ ದರ್ಶನ ಪಡೆದಿದ್ದು ಮನಸ್ಸಿಗೆ ತುಂಬಾ ಸಂತೋಷ ನೀಡಿದೆ. ಹಾಸನಾಂಬ ದೇವಿಯ ಕೃಪೆ ಎಲ್ಲರ ಮೇಲೆ ಇರಲಿ. ಜಿಲ್ಲಾಡಳಿತ ದೇವಿಯ ದರ್ಶನ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಎಂದು ಹೇಳಿದರು. ತುಂಬಾ ಖುಷಿ ಆಯಿತು. ತಾಯಿ ಸನ್ನಿಧಿಯಲ್ಲಿ ನಿಂತ್ಕೊಂಡಾಗ ತುಂಬಾ ಒಂದು ಪಾಸಿಟಿವ್ ವೈಬ್ಸ್ ಇತ್ತು. ತುಂಬ ಇತಿಹಾಸ ಇರುವಂಥ ಒಂದು ಪುಣ್ಯಕ್ಷೇತ್ರ ಇದು.
ತಾಯಿ ಕೃಪೆ ಎಲ್ಲರ ಮೇಲೂ ಇರಲಿ. ಇವತ್ತು ನಾನು ನಮ್ಮ ತಂದೆ ಮತ್ತು ಫ್ರೆಂಡ್ಸ್ ಒಟ್ಟಿಗೆ ಬಂದಿದ್ದೆ ಸರ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ಯಾವುದ್ರಲ್ಲಿ ಬಂದೆ ಅನ್ನೋದಕ್ಕಿಂತ ಬಂದು ಆ ತಾಯಿದು ಆಶೀರ್ವಾದ ಸಿಗ್ತಲ್ಲ ಅದು ಖುಷಿ. ಅದೇ ತುಂಬ ಆರ್ಗನೈಸ್ಡ್ ಆಗಿದೆ, ಎಲ್ರಿಗೂ ಅನುಕೂಲ ಆಗಂಗಿದೆ. ಸೊ ಖುಷಿ ಆಯಿತು. ನಾನು ನಮ್ಮ ತಂದೆ ಬಂದಿದ್ವಿ ಮತ್ತು ಸ್ನೇಹಿತರು. ಹೌದು, ಇವತ್ತು ಕೊನೆ ದಿವಸ ನಾವು ಬಂದಿದ್ದು. ಆ ತಾಯಿ ದರ್ಶನ ಆಯಿತು, ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೊ ಮಚ್. ಜೈ ಶ್ರೀರಾಮ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನಾಂಬ ದೇವಿ ವಿಐಪಿಗಳ ಸ್ವತ್ತಲ್ಲ, ಈ ಬಾರಿ ಸಾರ್ವಜನಿಕರಿಗೆ ಹೆಚ್ಚು ಅವಕಾಶ ಮಾಡಿಕೊಡಲಾಯಿತು. ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ. ಹಾಸನಾಂಬ ದೇವಿ ಜಾತ್ರಾ ಮಹೋತ್ಸವವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವ ಮೂಲಕ ಹಾಸನ ಜಿಲ್ಲೆ ಹಾಗೂ ಜನತೆಗೆ ಘನತೆ ಗೌರವ ಹೆಚ್ಚಾಗಿದೆ. ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಹೇಳಿಕೆ. ಹಾಸನಾಂಬ ದೇವಿ ದರ್ಶನೋತ್ಸವ ಅಭೂತಪೂರ್ವ ಯಶಸ್ಸು ಕಂಡಿದ್ದು ದೇವಾಲಯದ ಇತಿಹಾಸದಲ್ಲಿ ಹೊಸ ದಾಖಲೆಯನ್ನ ನಿರ್ಮಿಸಿದೆ. ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.